ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವೀತ್. ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಇಂಡಿಕೇಟರ್ನ ಶೇರ್ ಮಾಡಿದೆ. ಆ ಇಂಡಿಕೇಟರ್ನ ನಾನು ಫಂಡೆಡ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೆ. ಆ ಇಂಡಿಕೇಟರ್ನ ಹೇಗೆ ಯೂಸ್ ಮಾಡೋದು, ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಟೈಮ್ ಫ್ರೇಮಲ್ಲಿ ಯೂಸ್ ಮಾಡಬೇಕು, ಈ ಥರ ಸಿಮಿಲರ್ ಕ್ವಶನ್ನು ಕೇಳ್ತಾ ಇದ್ರಿ. ಸೊ ಆ ಎಲ್ಲ ಕ್ವಶನ್ಸ್ಗೂ ನಾನಿವತ್ತು ಆನ್ಸರ್ ಮಾಡ್ತೀನಿ. ಸೊ ಹೇಗೆ ಯೂಸ್ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ಇಂಡಿಯಾ ಮಾರ್ಕೆಟಿಗೆ ವರ್ಕ್ ಆಗುತ್ತಾ ಅಥವಾ ಬರೀ ಫಾರೆಕ್ಸ್ಗಾ, ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಇಂಡಿಕೇಟರಲ್ಲಿ ನೀವು ಫಸ್ಟು ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ಬೇಕಾಗಿರೋದು. ಸೊ ಎಲ್ಲ ಆ್ಯಸ್ ಇಟ್ ಈಸ್ ಇರಲಿ, ಇಲ್ಲಿ ಲೋಯರ್ ಟಚ್ ಲೈಟ್ ಅಂತ ಇದೆಯಲ್ಲ, ಸೊ ಇವೆರಡನ್ನು ರಿಮೂವ್ ಮಾಡಿ. ಹಾಗೆ ಬೈ ಸಿಗ್ನಲ್, ಸೇಲ್ ಸಿಗ್ನಲ್ನ ರಿಮೂವ್ ಮಾಡಿ. ಬೈ ಸಿಗ್ನಲ್, ಸೇಲ್ ಸಿಗ್ನಲ್ಸ್ನ ನೀವು ಬೇಕಾದರೆ ಇಟ್ಕೋಬೋದು. ಬೈ ಸಿಗ್ನಲ್, ಸೇಲ್ ಸಿಗ್ನಲ್ಸ್ನ ಇಟ್ಕೊಂಡಿದ್ರೆ ಸೊ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್, ಮಾರ್ಕೆಟ್ ಸೆಂಟಿಮೆಂಟ್ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಇಲ್ಲಿ ಈ ಇಂಡಿಕೇಟರ್ ವರ್ಕ್ ಆಗೋದು. ಒಂದು ನಿಮಿಷ. ಹಲೋ, ಹೇಳಪ್ಪ. ಕಂಟಿನ್ಯೂ ಮಾಡೋಣ. ಸೆಟ್ಟಿಂಗ್ಸು, ಇಲ್ಲಿ ನೀವು ಬಿ ಬಿ ಲೋಯರ್ ಟಚ್ ಆಫ್ ಮಾಡ್ಕೊಳ್ಳಿ, ಬಿ ಬಿ ಅಪ್ಪರ್ ಟಚ್ ಆಫ್ ಮಾಡ್ಕೊಳ್ಳಿ. ಸೊ ಈ ಲೈಟ್ ಏನಿದೆ ಇದನ್ನು ಮಾತ್ರ ಆಫ್ ಮಾಡ್ಕೊಳ್ಳಿ, ಬೇರೆ ಎಲ್ಲ ಹೇಗಿದೆ ಆಗಿರಲಿ. ಇಲ್ಲಿ ಬೈ ಸಿಗ್ನಲ್ಲು, ಸೆಲ್ ಸಿಗ್ನಲ್ನ ಆಫ್ ಮಾಡ್ಕೊಳ್ಳಿ. ಈ ಬೈ ಸಿಗ್ನಲ್ಲು, ಸೆಲ್ ಸಿಗ್ನಲ್ ಇದ್ದರೆ ನಿಮಗೆ, ಸೊ ಇಲ್ಲಿ ನೋಡಿ ಬೈ ಅಂತ ಇಲ್ಲೇ ತೋರಿಸ್ಬಿಟ್ಟಿದೆ. ಸೊ ನೀವು ಇಲ್ಲಿ ಬೈ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸ್ಟಾಪ್ ಲಾಸು ಹಿಟ್ಟಾಗುತ್ತೆ. ನೋಡಿ ಇಲ್ಲಿ ಮೇಲೆ ಹೋಗಿಲ್ಲ, ಓಕೆನಾ. ಸೊ ಅದೇ ಥರ ಇಲ್ಲಿ ಸೆಲ್ಲು ಕರೆಕ್ಟಾಗಿದೆ, ಬೈ ಕರೆಕ್ಟ್ ಆಗಿದೆ. ನೋಡಿ ಇಲ್ಲಿ ಇಲ್ಲಿ ಮತ್ತೆ ಬೈ ಅಂತ ಬಂದಿದೆ. ಇದು ನೋಡಿ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಅದಕ್ಕೆ ಬೈ ಸಿಗ್ನಲ್ಲು, ಸೆಲ್ ಸಿಗ್ನಲ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸೆಲ್ ಸಿಗ್ನಲ್ ಬಂದು ಕನ್ಸಾಲಿಡೇಷನ್ ಆಗಿದೆ. ನೋಡಿ ಇಲ್ಲೇ ಸೆಲ್ ಬಂದಿದೆ, ಸೊ ಇಲ್ಲೂ ಸ್ಟಾಪ್ ಲಾಸ್ ಆಗಿದೆ. ಅದಕ್ಕೆ ಬೈ ಮತ್ತು ಸೆಲ್ ಸಿಗ್ನಲ್ನ ನೀವು ಆಫ್ ಮಾಡ್ಕೊಳ್ಳಿ. ಬೈ ಮತ್ತು ಸೆಲ್ ಸಿಗ್ನಲ್ನ ಯೂಸ್ ಮಾಡಬೇಡಿ. ಯಾವ ಬೇಸ್ ಮೇಲೆ ಟ್ರೇಡ್ನ ತಗೋಬೇಕು ಅಂತ ಹೇಳ್ತೀನಿ. ನಾನು ಯೂಸ್ ಮಾಡೋದು 5 ಮಿನಿಟ್ಸ್ ಟೈಮ್ ಫ್ರೇಮು. ನಿಮಗೆ 3 ಮಿನಿಟ್ಸ್ಗಾರು ಯೂಸ್ ಮಾಡೋದು, 15 ಮಿನಿಟ್ಸ್ಗಾರು ಯೂಸ್ ಮಾಡ್ಬೋದು. ಸೊ ನೀವು ಯಾವ ಟೈಮ್ ಫ್ರೇಮ್ ಮೇಲೆ ಟ್ರೇಡ್ ಪ್ಲ್ಯಾನ್ ಮಾಡ್ತಿರ್ತೀರ, ಸೊ ಅದ್ರ ಮೇಲೆ ಯೂಸ್ ಮಾಡಿ. ಸೊ ಫಸ್ಟು ನಾವೇನು ಬೇಕು ಅಂದರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್, ಇದು ರೆಸಿಸ್ಟೆನ್ಸ್ ಆಗಿದೆ, ಇದು ಸಪೋರ್ಟ್ ಝೋನು. ಸೊ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಯಾವಾಗ ಈ ಥರ ಸಿಂಬಲ್ ಹೈಲೈಟಾಗಿ ಡಾರ್ಕಾಗಿ ಬರುತ್ತೆ, ಸೊ ಆವಾಗ ನಿಮ್ಮ ಟ್ರೇಡು ಪ್ಲ್ಯಾನ್ ಮಾಡ್ಬೋದು. ಸೊ ನೀವು ಟ್ರೇಡ್ ಪ್ಲ್ಯಾನ್ ಮಾಡಿದಾಗ ನಿಮ್ಮ ಸ್ಟಾಪ್ ಲಾಸ್ ಎಷ್ಟಿದೆ ಅಂತ ನೋಡಿ. ರಿಟರ್ನ್ ಆದ್ರೂ ನಿಮ್ಮ ಸ್ಟಾಪ್ ಲಾಸು ಜಾಸ್ತಿ ಹೋಗಬಾರ್ದು, ಓಕೆನಾ. ನಾನು ಕ್ವಿಕ್ ಸ್ಕ್ಯಾಲ್ಪು ಫಂಡೆಡ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕೆ ಇದೇ ಸ್ಟ್ರಾಟಜೀಸ್ನ ಯೂಸ್ ಮಾಡೋದು. ಸಪೋರ್ಟ್ ಹತ್ರ ಯಾವಾಗ ಬೋಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿ ಸೊ ಇದಾಗುತ್ತೆ, ಆವಾಗ ನಾನು ಟ್ರೇಡ್ ಪ್ಲ್ಯಾನ್ ಮಾಡ್ತೀನಿ. ಸೊ ಹಾಗೆ ಈಗ ಒಂದು ಟ್ರೇಡ್ ನೋಡಿ. ಈ ಟ್ರೇಡ್ ನಾನು ತಾಂಡಿದ್ದೆ, ಕ್ವಿಕ್ ಸ್ಕ್ಯಾಲ್ಪ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದಿದೆ, ಸೊ ಇಲ್ಲೂ ಬಂದಿದೆ. ಸೊ ಸೆಕೆಂಡ್ ಸತಿ ಬಂದಾಗ ಇಲ್ಲಿ ನೋಡಿ, ಈ ಮಾರ್ಕೆಟ್ ಸ್ಟ್ರಕ್ಚರು ಇಲ್ಲಿ ಗೊತ್ತಿರಬೇಕು. ನಮ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿದ್ರೆ ಸೊ ಯಾವಾಗ ಟ್ರೇಡ್ ತಗೋಬೇಕು ಅಂತ ಗೊತ್ತಾಗುತ್ತೆ. ನಾನು ಇಲ್ಲಿ ಟ್ರೇಡ್ ತಗೊಂಡಿದ್ದೆ ಫಂಡೆಡ್ ಅಕೌಂಟಲ್ಲಿ. ಇಲ್ಲಿ ನೋಡಿ, ಎರಡು ಟ್ರೇಡ್ ತಗೊಂಡಿದೆ. 5073ಅಲ್ಲಿ 5078ಗೆ ಎಕ್ಸಿಟ್ ಮಾಡಿದೆ 5073ಅಲ್ಲಿ. ಸೊ ಈ ಗ್ರೀನ್ ಕ್ಯಾಂಡಲ್ ಬಂದಾದಮೇಲೆ ಇಲ್ಲಿ ತಗೊಂಡಿದ್ದೆ. ಸೊ ನಾನು ಇಲ್ಲೇ ಎಕ್ಸಿಟ್ ಮಾಡಿದೆ. ಮಾರ್ಕೆಟ್ ನೋಡಿ ಇಲ್ಲಿವರೆಗೂ ಹೋಗಿತ್ತು. ಸೊ ಈ ಥರ ಪ್ಲ್ಯಾನ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ಇದನ್ನು ಬಿಡಿ, ಫಸ್ಟ್ನೇದು ಬಿಟ್ಟು ಸೆಕೆಂಡ್ನೇದು ತಗೊಂಡಾಗ ನೋಡಿ ಬೈ ಸೈಡ್ ಹೋಗಿದೆ. ಇಲ್ಲೂ ನೋಡಿ ಬೈ ಸೈಡ್ ಹೋಗಿದೆ. ಇಲ್ಲೂ ನೋಡಿ
ನಿಮ್ಗೆ ಬೈ ಸೈಡ್ ಹೋಗಿದೆ. ಕ್ವಿಕ್ ಸ್ಕ್ಯಾಲ್ಪ್ ನೀವು ಬೇಕಾದರೆ ಹೋಲ್ಡ್ ಮಾಡೋದಾದರೆ ಹೋಲ್ಡ್ ಮಾಡ್ಬೋದು. ನೀವು ಹೋಲ್ಡ್ ಮಾಡಿದ್ರೆ ಸೊ ಒಂದೊಂದ್ಸತಿ ರಿವರ್ಸ್ ಆಗೋ ಚಾನ್ಸಸ್ಸು ಇರುತ್ತೆ. ಇದು ರಿವರ್ಸ್ ಆದಾಗ ತೋರಿಸಲ್ಲ, ಸೆಲ್ ಸೈಡ್ ಇದ್ದರೆ ಸಿಗ್ನಲ್ ಕೊಡುತ್ತೆ. ಸೊ ನಿಮ್ಮ ಸ್ಟಾಪ್ ಲಾಸು ಯಾವಾಗಲೂ ಕಡಿಮೆ ಇರಬೇಕು. ನಿಮ್ಮ ಸ್ಟಾಪ್ ಲಾಸ್ ನೋಡಿ, ಇಲ್ಲಿ ಹೋದಾಗ ಇಲ್ಲಿ ತಾಂಡ್ರಿ ಅಂದ್ರೂ ಸೊ ನಿಮಗೆ 1:2 1:3 ಮೇಲೆ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ನೋಡಿ, ಈ ಥರ ಇಲ್ಲಿ ಬೈ ಕ್ಯಾಂಡಲ್ ತೋರಿಸಿದೆ. ಬಟ್ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ನ ನೋಡಿ, ಕೆಳಗಡೆ ಡೌನ್ ಸೈಡ್ ಬರ್ತಾ ಇದೆ ನೋಡಿ, ಇಲ್ಲೂ ಬೈ ತೋರಿಸಿದೆ, ಇಲ್ಲೂ ಬೈ ತೋರಿಸಿದೆ. ಸೊ ಇಷ್ಟು ಬೀಳ್ತಿದ್ದಾಗ ಇದೇ 15 ಮಿನಿಟ್ಸಿಗೆ ಹೋದಾಗ ನಿಮಗೆ ಬೀಳ್ತಾ ಇದ್ದಾಗ ಮತ್ತೆ ಇಲ್ಲಿಂದ ರಿವರ್ಸ್ ಆಗುತ್ತೆ ಅನ್ನೋದು ಸ್ವಲ್ಪ ಡೌಟ್. ಇದು ಟ್ರ್ಯಾಪ್ ಆಗಿಬಿಡ್ತೀವಿ. ಸೊ ಇದನ್ನು ನಾವು ನೋಡಿ ತಗೋಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ವಿಕ್ ಸ್ಕ್ಯಾಲ್ಪ್ 5 ಪಾಯಿಂಟ್ಸ್ 10 ಪಾಯಿಂಟ್ಸ್ ಆರಾಮಾಗಿ ಮಾಡ್ಕೋಬೋದು ನೋಡಿ. ಈ ಥರ ಕ್ಯಾಂಡಲ್ ಇದ್ದಾಗ ಟ್ರೇಡ್ ಪ್ಲ್ಯಾನ್ ಮಾಡಬೇಡಿ. ಇದರಲ್ಲಿ ರೆಡ್ ಆರು ಬರಲಿ ಗ್ರೀನ್ ಆರು ಬರಲಿ, ಈ ಥರ ವಿಕ್ ಬೋತ್ ಸೈಡ್ ವಿಕ್ ಇದ್ದಾಗ ಈ ಟ್ರೇಡ್ನ ಪ್ಲ್ಯಾನ್ನೇ ಮಾಡಬೇಡಿ ನೋಡಿ. ಇಲ್ಲಿ ಸೆಲ್ ಸೈಡು ನೋಡಿ, ಬೈ ಸೈಡು ನೋಡಿ, ಇಲ್ಲಿ ಸೊ ಎಲ್ಲ ನಿಮ್ಗೆ 1:1 ಆರಾಮಾಗಿ ಸಿಗುತ್ತೆ. ಸೊ ಎಲ್ಲೋ ಒಂದೊಂದು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಬಟ್ ನಿಮ್ಗೆ ಮಾರ್ಕೆಟ್ ಸ್ಟ್ರಕ್ಚರು ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ಅವ್ರಿಗೆ ಮಾರ್ಕೆಟ್ ಸ್ಟ್ರಕ್ಚರು, ಮಾರ್ಕೆಟ್ ಮೂಮೆಂಟು, ಈ ಸೆಂಟಿಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಗ ಇದನ್ನು ಯೂಸ್ ಮಾಡಿದ್ರೆ ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಯಾರು ವರ್ಕಿಂಗ್ ಮಾಡ್ತಾ ಬರ್ತೀರಾ, ನಿಮ್ಗೆ ಸಡನ್ ನೋಡಿದಾಗ ಚಾರ್ಟ್ ಅರ್ಥ ಆಗಲ್ಲ. ಸೊ ಆವಾಗ ಮಾರ್ಕೆಟ್ ಸ್ಟ್ರಕ್ಚರ್ನೆಲ್ಲ ತಿಳ್ಕೊಂಡಿದ್ರೆ ಸೊ ನಿಮಗೆ ಅಪ್ ಸೈಡ್ ಇದೆಯಾ ಡೌನ್ ಸೈಡ್ ಇದೆಯಾ ಅಂತ ನೋಡಿ ಈ ಥರ ಇದು ಬಂದಾಗ ನೀವು ತಗೋಬೋದು. ಸೊ ನಾನೇನು ಮಾಡಿದ್ದೀನಿ ಅಂದರೆ ಈ ಲಾಜಿಕಲ್ಲಿ ಸೊ ಈ ಥರ ಡಾಟ್ಸ್ನ ಹೈಲೈಟ್ ಮಾಡಿದ್ದೀನಿ. ಈ ಥರ ಡಾಟ್ಸ್ ಹೈಲೈಟ್ ಬಂದಾಗ ಸ್ಟ್ರಾಂಗ್ ಕ್ಯಾಂಡಲ್ ಇದೆ ಅಂತ. ಸೊ ಇದ್ರ ಬಿಹೈಂಡ್ ಲಾಜಿಕ್ಕು ತುಂಬ ಇದೆ, ಅದನ್ನು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೋಬೋದು. ನಿಮಗೆ ಫಂಡೆಡ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕೆ ಸೊ ಬೆಸ್ಟ್ ಇಂಡಿಕೇಟರ್ ಆಗುತ್ತೆ. ಸೊ ಆಮೇಲೆ ಯಾವುದೇ ಇಂಡಿಕೇಟರು 100% ಇರೋದಿಲ್ಲ. ಸೊ 100% ಅಕ್ಯುರೇಸಿ ಇರೋ ಇಂಡಿಕೇಟರ್ ಯಾವುದೂ ಇಲ್ಲ. ಸೊ ಇಲ್ಲಿ ನೋಡಿ ಸೆಲ್ ಸೈಡು, ಇಲ್ಲಿ ನೋಡಿ ಸೈಡು. ಸೊ ಇದನ್ನೇ ನಾವು ಯೂರೋ USD ನೋಡೋದಾದ್ರೂ ಸೊ ವರ್ಕ್ ಆಗುತ್ತೆ ನೋಡಿ. ಇಲ್ಲೂ ಅಷ್ಟೇ ಬೈ ಸೈಡ್ ತೋರಿಸಿದೆ. ಇವಾಗ ನೋಡಿ, ಇಲ್ಲಿ ರೆಡ್ ತೋರಿಸಿದೆ ಸೆಲ್ ಸೈಡು ನೋಡಿ, ಸೆಲ್ ಸೈಡು ಬೈ ಸೈಡು ಯೂರೋ USD. ಸೊ ಇದು ವರ್ಕ್ ಆಗುತ್ತೆ. ನೀವೆಲ್ಲ ಚಾರ್ಟಲ್ಲೂ ಯೂಸ್ ಮಾಡ್ಬೋದು. ನಿಮಗೆ ಫಸ್ಟು ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಒಂದು ಚಾರ್ಟ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ನೋಡಿ. ಇಲ್ಲಿ ಸೆಲ್ ಸೈಡ್ ತೋರಿಸಿದೆ, ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿರ್ತೀರ. ಸೊ ಸ್ಟಾಪ್ ಲಾಸ್ನ ಯಾವಾಗಲೂ ಮೇಂಟೈನ್ ಮಾಡಿ, ಇಟ್ಟಾದರೆ ಸ್ಟಾಪ್ ಲಾಸಲ್ಲಿ ಸ್ವಲ್ಪ ಹೋಗುತ್ತೆ. ಸೊ ಅದೇ ನೀವು ಇಲ್ಲಿ ಸೆಲ್ ಸೈಡ್ ತಗೊಂಡು ಇಷ್ಟೇ ಬಂದ್ಬಿಟ್ಟು ನೀವು ಮೂವ್ ಆದರೆ ನಿಮ್ಮ ಫಂಡೆಡ್ ಅಕೌಂಟ್ ಆದರೆ ಅಕೌಂಟೇ ವೈಪ್ ಆಗೋಗುತ್ತೆ. ಸೊ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಎಲ್ಲ ಇದೇ ಥರ ಇದೆ ನೋಡಿ. ಇದು ನಿಫ್ಟಿ ಇಂಡಿಯನ್ ಮಾರ್ಕೆಟ್ಗೂ ವರ್ಕ್ ಆಗುತ್ತೆ. ಸೊ ಇಂಡಿಯನ್ ಮಾರ್ಕೆಟಲ್ಲೂ ಹೇಗೆ ವರ್ಕ್ ಆಗಿದೆ ನೋಡೋಣ. ನಾನು ಇವತ್ತು ನೋಡಿದ್ದು, ಇಷ್ಟು ದಿನ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಇಂಡಿಯನ್ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ ಸೆಲ್ ಸೈಡ್ ತೋರಿಸಿದೆ ಕರೆಕ್ಟಾಗಿ, ಇಲ್ಲೂ ಸೆಲ್ ಸೈಡ್ ತೋರಿಸಿದೆ. ಇಲ್ಲಿ 20-30 ಪಾಯಿಂಟ್ಸ್ ಆರಾಮಾಗಿ ಇಟ್ಕೋಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಬೈ ಸೈಡ್ ತೋರಿಸಿದೆ. ಸೊ ಇಲ್ಲೂ ಅಷ್ಟೇ ನೀವು ಕ್ವಿಕ್ ಸ್ಕ್ಯಾಲ್ಪ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಗ್ಯಾಪ್ ಡೌನ್ ಇಲ್ಲಿ ನೋಡಿ, ಕ್ವಿಕ್ ಸ್ಕ್ಯಾಲ್ಪ್ಗೆ ನೋಡಿ ಬೈ ಸೈಡ್ ತೋರಿಸಿದೆ. ಕ್ವಿಕ್ ಸ್ಕ್ಯಾಲ್ಪ್ಗೆ ನೋಡಿ ಸೆಲ್ ಸೈಡ್ ತೋರಿಸಿದೆ. ಎಕ್ಸಾಕ್ಟ್ಲಿ ನಿಮ್ಗೆ 1:1 ಮೇಲೆ ಸಿಗುತ್ತೆ. ಬಟ್ ಕ್ವಿಕ್ ಸ್ಕ್ಯಾಲ್ಪ್ ಮಾಡ್ಕೋಬೋದು ಆರಾಮಾಗಿ ನೋಡಿ. ಇಲ್ಲಿ ಬೈ ಸೈಡು ನೋಡಿ, ಸೆಲ್ ಸೈಡು ನೋಡಿ, ಇದು ಎಕ್ಸಾಕ್ಟ್ಲಿ ಸೆಲ್ ಸೈಡು, ಇದು ಸೆಲ್ ಸೈಡು. ಕ್ವಿಕ್ ಸ್ಕ್ಯಾಲ್ಪೆ. ಸೊ ನಿಮ್ಗೆ ಕ್ವಿಕ್ ಸ್ಕ್ಯಾಲ್ಪ್ ಇಲ್ಲಿ ಇದಾದ್ರೂ ನಿಮ್ಗೆ 20 ಪಾಯಿಂಟ್ ಸಿಕ್ಕಿದ್ರೂ ಆರಾಮಾಗಿ ಇದಾಗುತ್ತೆ. ಆಲ್ಮೋಸ್ಟ್ ಕ್ವಿಕ್ ಸ್ಕ್ಯಾಲ್ಪ್ಗೆ ಇದನ್ನು ಯೂಸ್ ಮಾಡಿ. ಇದ್ರ ಮೇಲೆ ಫುಲ್ ಡಿಪೆಂಡ್ ಆಗಬೇಡಿ ನೋಡಿ. ಇಲ್ಲಿ ಬೈ ಸೈಡ್ ತೋರಿಸಿದೆ. ಸೊ ಮಾರ್ಕೆಟ್ ಎಂದಿನ ನೋಡಿ, ಇಲ್ಲಿ ಸೆಲ್ ಸೈಡ್ ಕರೆಕ್ಟಾಗಿ ಇದಾಗಿದೆ. ಸೊ ಇಂಡಿಯನ್ ಮಾರ್ಕೆಟಲ್ಲೂ ಇದು ವರ್ಕ್ ಆಗುತ್ತೆ. ಸೆಲ್ ಸೈಡು ಬೈ ಸೈಡು. ಸೊ ಇಲ್ಲಿ ನಾವು ಸ್ಟಾಪ್ ಲಾಸ್ ಆಗಿದೆ.
ಸೊ ಆಲ್ಮೋಸ್ಟ್ ನಿಮ್ಮ 10ರಲ್ಲಿ 6-7 ಅಂತೂ ಪಕ್ಕ ಸಕ್ಸಸ್ ಆಗಿದೆ. ಸೊ ನೋಡ್ಕೊಂಡು ಯೂಸ್ ಮಾಡಿ. ಮಾರ್ಕೆಟ್ ಸ್ಟ್ರಕ್ಚರ್ನ ಮಾತ್ರ ಅರ್ಥ ಮಾಡ್ಕೊಂಡು ಟ್ರೇಡ್ ಪ್ಲ್ಯಾನ್ ಮಾಡಿ. ಸೊ ಎಲ್ಲೊಬ್ಬ ಸೆಲ್ ಸೈಡ್ ಹೋಗ್ತಾ ಇರುತ್ತೆ, ಮಾರ್ಕೆಟ್ ಫುಲ್ ಬಿದ್ದೋಗ್ತಾ ಇರುತ್ತೆ, ನೀವು ಬೈ ಸೈಡ್ ಪ್ಲ್ಯಾನ್ ಮಾಡಬೇಡಿ. ಸೊ ನೋಡ್ಕೊಂಡು ಟ್ರೇಡ್ ಪ್ಲ್ಯಾನ್ ಮಾಡಿ. ಸೊ ನೋಡಿ, ಇದು 1:1 ಮೇಲೆ ಹೋಯ್ತು. ಸೊ ಈ ಥರ ನೋಡಿ ಟ್ರೇಡ್ ಪ್ಲ್ಯಾನ್ ಮಾಡಿ. ಹಾಗೆ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನನ್ನನ್ನು ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಸೊ ಹಾಗೆ ಯಾರ್ಯಾರಿಗೆ ಇಂಡಿಕೇಟರ್ ಸಿಕ್ಕಿಲ್ಲ ಅವ್ರು ಕಮೆಂಟ್ ಮಾಡಿ, ನಾನು ಈ ಇಂಡಿಕೇಟರ್ನ ಶೇರ್ ಮಾಡ್ತೀನಿ. ಹಾಗೆ ಈ ಇಂಡಿಕೇಟರು ಸ್ವಲ್ಪ ಮಾರ್ನಿಂಗ್ ಅಪ್ಡೇಟ್ ಮಾಡಿದ್ದೀನಿ. ಸೊ EMA ಅಪ್ಡೇಟೆಡ್ ಅಂತ ಹಾಕಿದ್ದೀನಿ. EMA BB EMA ಅಪ್ಡೇಟೆಡ್ ಅಂತ ಹಾಕಿದ್ದೀನಿ. ಸೊ ಯಾರ್ಯಾರು ಇದನ್ನು ಯೂಸ್ ಮಾಡ್ತೀರಾ ಯೂಸ್ ಮಾಡಿ. ಸೊ ಇದು ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಹೈಲೈಟ್ ಆಗುತ್ತಲ್ಲ. ಸೊ ಏನು ಇದು ಹೈಲೈಟ್ ಆಗುತ್ತೆ ಕಲ್ಲರು. ಸೊ ಇದನ್ನು ಸ್ವಲ್ಪ ಡಾರ್ಕ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡಿ ಇದು ಮಾಡಿದ್ದೀನಿ ಅಷ್ಟೇ, ಬೇರೆ ಏನು ಚೇಂಜ್ ಮಾಡಿಲ್ಲ. ಸೊ ನಿಮಗೆ ಇದು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಇದನ್ನು ಶೇರ್ ಮಾಡ್ತೀನಿ ಅಥವಾ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ. ನೋಡಿ ಚಾಟಿಗೆ ಹಾಕ್ಕೊಳ್ಳಿ. ಸೊ ಹಾಗೆ ಯಾರಾದರೂ ಹೊಸ್ದಾಗಿ ಚಾಟಿಗೆ ಹಾಕೋಣರು ಸೊ ನನಗೆ ಕೇಳ್ತಾ ಇದ್ರಿ ಹೆಂಗೆ ಅಂತೇಳಿ. ಸೊ ನೀವು ಏನು ಇಂಡಿಕೇಟರ್ ಇದನ್ನು ಯೂಸ್ ಮಾಡ್ತೀರಾ, ಹಿಂಗೆ ಲಿಂಕ್ ಓಪನ್ ಆದಾಗ ಇಲ್ಲಿ ಫೇವ್ರೇಟ್ಗೆ ಆಡ್ ಮಾಡ್ಕೊಳ್ಳಿ. ಫೇವ್ರೇಟಿಗೆ ಆಡ್ ಮಾಡಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು, ಸೊ ನಿಮ್ಮ ಚಾರ್ಟಿಗೆ ಬಂದು ಬೇರೆ ಇಂಡಿಕೇಟರ್ನ ರಿಮೂವ್ ಮಾಡಿ ಡಿಲೀಟ್ ಮಾಡಿ. ಸೊ ಇಲ್ಲಿ ಇಂಡಿಕೇಟರ್ಗೆ ಹೋಗಿ ಫೇವ್ರೇಟಿಗೆ ಹೋಗಿ ಇಲ್ಲಿ ಇಂಡಿಕೇಟರ್ನ ಹಾಕೊಳ್ಳಿ. ಸೊ ಇವಾಗ ನಿಮ್ಮ ಇಂಡಿಕೇಟರು ಬರುತ್ತೆ. ಸೊ ಮತ್ತೆ ಹುಡುಕಾಡ್ಬಿಡಿ, ಫೇವ್ರೇಟಿಗೆ ಹೋಗಿ. ಸೊ ಇಲ್ಲಿ ಫೇವ್ರೇಟ್ಗೆ ಆಡ್ ಆಗಿರುತ್ತೆ. ಬೇರೆ ಏನೇ ಇದರಲ್ಲಿ ಡೌಟ್ ಇದ್ರೂ ನನಗೆ ಹೇಳಿ, ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೇನೇ ಡಿಫಿಕಲ್ಟಿ ಕಾಣಿಸಿದ್ರು ಸೊ ಇಂಡಿಕೇಟರಲ್ಲಿ ನನಗೆ ಹೇಳಿ. ಹಾಗೆ ಯಾರ್ಯಾರು ಬೇರೆ ನಾನು ತುಂಬ ಜನ ನೋಡ್ತಾ ಇರ್ತೀನಿ. ಸೊ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದರು. ಅವ್ರು ಏನು ಹೇಳಿದ್ರು ಅಂದರೆ, ಯಾವುದೋ ಒಂದು ಇಂಡಿಕೇಟರ್ನ 9,000 ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ರಂತೆ ಯಾರೋ ಇನ್ಫ್ಲುಯೆನ್ಸರ್ ಕಡೆಯಿಂದ. ಸೊ ಆ ಇಂಡಿಕೇಟರ್ ವ್ಯಾಲಿಡಿಟಿ ಬರೀ 6 ಡೇಸ್ ಅಲ್ಲ 6 ಮಂತ್ಸ್ ಏನೋ ಇತ್ತು ಅಂತ ಹೇಳಿದ್ರು. ಅದು ಏನಂದರೆ ಯೂಟ್ಯೂಬ್ ಆಡ್ ಥರ ನಿಮ್ಗೆ ಏನಾಗುತ್ತೆ ಅಂದರೆ, ಹೇಗೆ ಫ್ರಾಡ್ ಮಾಡ್ತಾರೆ ಅಂದರೆ ನೋಡಿ, ಇದು ಗ್ರೀನ್ ಬಂದಾಗ ಈ ಥರ ಡಾರ್ಕ್ ಗ್ರೀನ್ ಬಂದಾಗ ಇದು ಚೇಂಜ್ ಆಗಲ್ಲ ಮತ್ತೆ. ಓಕೆನಾ, ಸೆಕೆಂಡ್ ಅನಿಸುತ್ತೆ. ಓಕೆ, ಇಲ್ಲಿ ಸೆಟ್ಟಿಂಗ್ಸಲ್ಲಿ ರಿಮೂವ್ ಮಾಡಿಲ್ಲ, ತೋರಿಸ್ತೀನಿ. ಸೊ ಈ ಲೈಟ್ ಕಲರ್ ಇದೆಯಲ್ಲ, ಇದು ರಿಮೂವ್ ಮಾಡಿದ್ರೆ ಸೊ ನಿಮ್ಗೆ ಲೈಟ್ ಕಲರ್ ಹೋಗುತ್ತೆ. ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ನಿಮಗೆ ತೋರಿಸುತ್ತೆ. ಸೊ ಅದಕ್ಕೆ ಲೈಟ್ ಕಲರ್ನ ರಿಮೂವ್ ಮಾಡಿ ಅನ್ನೋದು. ಸೊ ಬೇರೆ ಯಾವ ಇನ್ಫ್ಲೂಯೆನ್ಸರ್ ಹತ್ರ ಪರ್ಚೇಸ್ ಮಾಡಿದಾರಲ್ಲ ಅವ್ರ ಇಂಡಿಕೇಟರ್ ನೋಡಿದೆ, ಅವ್ರು ಹೆಂಗೆ ತೋರಿಸುತ್ತೆ ಅಂದರೆ, ಇಲ್ಲಿ ಇವಾಗ ಬೈ ಬಂದಿರುತ್ತೆ, ಅದೇ ಈ ಕ್ಯಾಂಡಲ್ ರಿವರ್ಸ್ ಆದರೆ ಇಲ್ಲಿ ಏನು ಬೈ ಬಂದಿರುತ್ತೆ ಅದೇ ಹೋಗ್ಬಿಡುತ್ತೆ. ಅದು ಸಿಮಿಲರಾಗಿ ಯೂಟ್ಯೂಬ್ ಆಡ್ ಥರ ಇದೆ. ಸೊ ಅದರಲ್ಲೂ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಇದು ಮಾಡಿದ್ದಾರೆ. ಸೊ ಇಲ್ಲಿ ಹೋಗುತ್ತೆ. ಸೊ ಇಲ್ಲಿ ಮತ್ತೆ ಬೈ ಸಿಗ್ನಲ್ ಬಂದಾಗ ಬೈ ಬರುತ್ತೆ, ಅದು ಮೇಲೆ ಹೋದರೆ ಅದೇ ಬೈ ಸಿಗ್ನಲ್ಲು ವರ್ಕೌಟ್ ಆಗುತ್ತೆ. ಸೊ ಇಲ್ಲ ಅಂದರೆ ಆ ಇಂಡಿಕೇಟರ್ನ ಬೈ ಹೋಗೋದನ್ನ ಚೇಂಜ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಬೈ ಬಂದಿದ್ದು ಮಾರ್ಕೆಟ್ ಹಿಂಗೆ ಹೋಗಿ ಹಿಂಗೆ ಬಂದ ತಕ್ಷಣವೇ ಸೊ ಇಲ್ಲಿ ಬೈ ಬಂದಿರೋ ಸಿಗ್ನಲ್ಲು ಹೋಗ್ಬಿಡುತ್ತೆ. ಸೊ ಇಲ್ಲಿ ಮತ್ತೆ ಏನಾದರೂ ಮಾರ್ಕೆಟ್ ಹಿಂಗೆ ಹೋದರೆ ಇಲ್ಲಿಗೆ ಬೈ ಬರುತ್ತೆ. ನಾವೇನು ಮಾಡ್ತೀವಿ, ಆ ಇಂಡಿಕೇಟರ್ನ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಹೋದಾಗ ಸೊ ಎಲ್ಲ ನಿಮಗೆ ಸಕ್ಸಸ್ ತೋರಿಸುತ್ತೆ. ಸೊ ನಿಮಗೆ ಯಾರೂ ಲೈವ್ ಮಾರ್ಕೆಟಲ್ಲಿ ತೋರಿಸಲ್ಲ. ಆ ಥರ ಟ್ರ್ಯಾಪ್ಗೆ ಇಂಡಿಕೇಟರ್ನ ದುಡ್ಡು ಕೊಟ್ಟು ತಾಳಕ್ಕೆ ಹೋಗಲೇಬೇಡಿ. ಸೊ ನಿಮಗೆ ಆ ಥರ ಯಾವುದಾದ್ರೂ ಲಾಜಿಕ್ಕು ಅಥವಾ ಯಾವುದಾದ್ರೂ ಇಂಡಿಕೇಟರ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಅಥವಾ ನನಗೆ ಹೇಳಿ. ನಾನು ಅಥವಾ ನನ್ನ ಟೀಮು ಯಾರಾದರೂ ನಿಮ್ಗೆ ಇಂಡಿಕೇಟರ್ನ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಸೊ ಬೇರೆ ಥರ ಯಾವ ಸ್ಕ್ಯಾಮ್ಗೂ ಟ್ರ್ಯಾಪ್ ಆಗಿಬಿಡಿ. ಎಲ್ಲೂ ಇಂಡಿಕೇಟರ್ನ ಪರ್ಚೇಸ್ ಮಾಡೋಕ್ಕಂತೂ ಹೋಗಬೇಡಿ. ಎಲ್ಲ ಸಿಮಿಲರು. ಇಂಡಿಕೇಟರಲ್ಲಿ ನಿಮಗೆ ಯಾವುದೋ 100% ಅಕ್ಯುರೇಸಿ ಇಲ್ಲ. ಸೊ ಏನಂದರೆ ನಾವು ಏನು ಟ್ರೇಡ್ ಪ್ಲ್ಯಾನ್ ಮಾಡ್ತಿರ್ತೀವಿ ಸೊ ಆ ವಿನ್ ರೇಟ್ ನಮ್ಮ ಪ್ರೊಬಬಿಲಿಟಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ
ಸೊ ನಾವು ಯೂಸ್ ಮಾಡೋದು ಇಂಡಿಕೇಟರ್ನ. ಸೊ ಇಲ್ಲಿ ನೋಡಿ ಸೆಲ್ ಸೈಡ್ ಬಂದಿದೆ. ಸೊ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಸೆಲ್ ಸೈಡ್ ಇದ್ದರೆ ಸೊ ಒಂದು ಸೆಲ್ ಸೈಡ್ ಟ್ರೇಡ್ ಪ್ಲಾನ್ ಮಾಡೋದು. ಬಟ್ ಮಾರ್ಕೆಟು ಅಪ್ ಟ್ರೆಂಡ್ ಕಡೆ ಚೇಂಜ್ ಆಗಿದೆ. ಸೊ ಏನಾದರೂ EMI ಬ್ರೇಕ್ ಆದರೆ ಸೆಲ್ ಸೈಡ್ ಪ್ಲಾನ್ ಮಾಡ್ತೀನಿ. ಸೊ ಈ ಥರ ಅಬ್ಸರ್ವ್ ಮಾಡಿ ನೋಡಿ ಇಂಡಿಕೇಟರ್ನ ಯೂಸ್ ಮಾಡಿ. ಇಂಡಿಕೇಟರ್ ಮೇಲೆ ನೀವು ಫುಲ್ಲು ಡಿಪೆಂಡ್ ಆಗಬೇಡಿ. ಬ್ರೋಕರಲ್ಲಿ ಟ್ರೇಡ್ ತಗೊಂಡಿದ್ದು ಇದೇ ಲಾಜಿಕ್ ಮೇಲೆ. ಸೊ ನಾನು ಟ್ರೇಡ್ ತಗೊಂಡಿದ್ದು ಇಲ್ಲೇ. ಸೊ ಇಲ್ಲೇ ತಗೊಂಡಿದ್ದು ನಾನು 4 ಪಾಯಿಂಟ್ಸಿಗೆ ಎಕ್ಸಿಟ್ ಆದ ಇಲ್ಲಿ. ಸೊ ಅದು ನೋಡಿ 1:1 ಮೇಲೆ ಆರಾಮಾಗಿ ಹೋಗಿದೆ, ಇಲ್ಲಿವರೆಗೂ ಹೋಯಿತು. ಸೊ ಈ ಥರ ಟ್ರೇಡ್ನ ನೀವು ನೋಡ್ಬೋದು. ಸೊ ಈ ಇಂಡಿಕೇಟರಿಂದ ಸೊ ನಿಮಗೆ ಫಂಡೆಡ್ ಅಕೌಂಟ್ ಕ್ಲಿಯರ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ಬಿಗಿನರ್ಸ್ ಇದ್ದೀರಾ ಅವ್ರು ಈ ಇಂಡಿಕೇಟರ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಬೇರೆ ಏನು ಕ್ವಶನ್ ಇದ್ದರೂ ಕೇಳಿ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನು ಯೂಸ್ ಆಯಿತು, ಸೊ ಇಂಡಿಕೇಟರಿಂದ ಯೂಸ್ ಆಗ್ತಿದೆಯಾ, ಸೊ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.